ರಾತ್ರಿ ಬಂದು ಚಾಕು ಹಾಕಿ ಹೋಗ್ಯಾನಂತ ನಮಗಂಕರ್ ಗೊತ್ತಿಲ್ಲ. ಅವ್ರು 4 ಮಂದಿ ಇರ್ತಾರ್ರಿ, ತಾಯಿ ಮೊಮ್ಮಕ್ಕಳು ಅಮ್ಮ ಇರ್ತಾರ್ರಿ. ಇಂಥ ಹೊತ್ನಾಗ ಬಂದು ಚಾಕು ಹಾಕಿರ ಓನ್ಯಾಗ ಯಾಕತ್ತಿಲ್ಲ. ಇವ್ರು ಎದಕ್ ಇರ್ತಾರ ಓನ್ಯಾಗ? ಕಾಯಕ್ ಇರ್ತಾರಿಲ್ಲ. ಓನ್ ಅನ್ನೋದೇನ ಈಗೆಲ್ಲ ಓನಿ ಹೆಸರು ಕೆಡ್ಸಿದ್ರಿ ಇಲ್ಲಿ ಇವ್ರು. ನಮಗೇನು ಇದು ಇಲ್ಲ, ನಮಗೇನು ಅನ್ನೋದು ಹೇಳ್ಬೇಕಿಲ್ಲಿ ಓನ್ಯಾಗ. ನಮ್ಗೆ ಈಗ ಓನ್ಯಾಗ ಎಲ್ಲರಿಗೂ ಸಣ್ಣ ಸಣ್ಣ ಮಕ್ಕಳು ಅದಾವ. ನಾವು ದುಡ್ಯಾಕ ಹೋಗೋರು, ಕೆಲಸ ಮನೆ ಬಾಡಿಗೆ ಮನ್ಯಾಗ ಅದೇವ್ ನಾವು. ಇಂಥದ್ ಮಾಡಕತ್ರ ನಾವು ಎಲ್ಲಿ ಹೋಗುನು? ಭಯಾಕತ್ತಿಲ್ಲ ಓನ್ಯಾ ಅಂತಾವಲ್ಲಿ. ನಮ್ಗೆ ಏನ್ ಅನ್ನೋದು ರಕ್ಷಣೆ ಕೊಡ್ಬೇಕು, ಇಲ್ಲ ಒಂದು ಗಲ್ ಶಿಕ್ಷೆ ಹಾಕ್ಬೇಕು. ಬಾಂಡ್ಯದ ಮನೆಗೆ ಹೋಗಿದ್ರಿ ಅವ್ರು, ಮುಸುರಿ ತೊಳಕ್ ಹೋಗಿದ್ರಿ ಇದ್ರಾಗ. ಅಜ್ಜಿ ಅಮ್ಮನ ಮನ್ಯಾಗ ಅದಾಳ್ರಿ ಆಕಿ. ಎಲ್ಲಿ ಇಲ್ರಿ ಅವ್ರು, ಅಜ್ಜಿ ಅಮ್ಮನ ಮನ್ಯಾಗ ಇರ್ತಾರ ಅವ್ರು. ಮತ್ತೆ ಜೀವನ ವಜ್ಜೆ ಅದಲ್ರಿ. ಈಗ ಇಟ್ಟಿಟ್ಟು ಮಕ್ಕಳು ಅದಾವ ಇಲ್ಲಿ. ಹೆಣ್ ಹುಡುಗರು ಸಾಲಿ ಕಲಿದ್ ವಜ್ಜೆ ಆತ. ಈಗ ಈ ನಮನಿ ಮಾಡ್ಕೊತ ಅಡ್ಡಾಡಿ ಗಲ್ ಶಿಕ್ಷೆ ಆಗ್ಬೇಕು ಅವ್ಗೆ ಏನು ಅನ್ನೋದು. ಈಗ ಅವನು ಇದೋ ಓನೇನವನ್ನಕತ್ತಾರಲ್ಲಮ್ಮ, ಎಲ್ಲಿ ಆದಾನು ಗೊತ್ತಿಲ್ಲ ನಮಗ. ರಾತ್ರಿ ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬಂದ್ ಹಾಕ್ಯಾನಂದ್ರ ಬರ್ಬೇಕು ಅವ್ರು. ಎಲ್ಲಿದ್ದಲ್ಲಿ ತಂದ ಅವ್ನ ವಾಪಸ್ಬೇಕು. ಮನ್ಯಾಗ ಹೆಣ್ಮಕ್ಳು ಯಾರು ಇದ್ದಿಲ್ಲಮ್ಮ, ಅವ್ರು ಬರೀ ಅಜ್ಜಿ ಅವ್ರ ಹುಡುಗಿಯರ್ ಅಷ್ಟ ಇದ್ರು. ರಾತ್ರಿ ಬಂದ್ ಕದ ಬಾರಿಸಿ ತೆಗೆದು ಹೋಗ್ಯಾನಂತ, ಚಾಕು ಹಾಕಿ ಹೋಗ್ಯಾನಂತ. ಹಿಂಗ್ ಮಾಡ್ಬಾರ್ದಲ್ಲ, ಎದಿ ಮಟ್ಟ ಬೆಳೆದ ಮತ್ತೆ ಎದಿ ಮಟ್ಟ ಎದಕ್ಕೆ ಜೋಪಾನ ಮಾಡಿರ್ತತಿ? ತಾಯಿ ತಂದೆ ಇಲ್ಲ ಅವ್ರಿಗೆ, ಅಂತ ಜೋಪಾನ ಮಾಡ್ಯಾಳಕಿ. ಏನ್ ಅನ್ನೋದು ರಕ್ಷಣೆ ಕೊಡ್ಬೇಕು. ಇಷ್ಟ ಹೇಳಾಕತ್ತೇವ್ ನೋಡ್ರಿ ನಾವು. ಮಕ್ಕಳನ್ನೆಲ್ಲ ಬಿಡಕ್ ಹೊರಗೆ ಬಿಡಕ್ ಭಯಂಕ ಆಗ್ತದೆ. ಈಗ ನಮ್ಮ ಹುಡುಗಿಗೆ ಅಂದೇವ್, ನಮ್ ನೆಗೆನಿ ಮಕ್ಕಳಿಗೆ ಅಂದೇವ್ ನಾವು ಹೊರಗೆ ಬಿಡಕ್ ಹೋಗ್ಬೇಡವ ನಮ್ಮ ಹುಡುಗಿನ ಅಂತಂದೇವು. ಎದ್ದ ಮಗಳದ ನಮ್ಗು, ನಮ್ ನೆಗೆನಿ ಮಕ್ಕಳ ಅದಾರ, ನಮ್ ನಾದ್ನಿ ಮಕ್ಕಳ ಅದಾರ. ಎಲ್ಲಾರು ಒಬ್ಬೊಬ್ರು ಹೊಂಟಾಗಿ ಹಿಂಗ್ ಮಾಡಿರಿ ಏನ್ ಮಾಡು ನಾವು? ಭಯ ಬರಾಕತ್ತೈತಿ ಈಗ. ಲಲಿತಾ ಬುಲ್ಬುಲಿಯ ರೀ. ಇವತ್ತು ಬೆಳಗಿನ ಜಾವ 5:15 ಅವ್ರ ಅಮ್ಮ ಅವ್ರು ಫೋನ್ ಮಾಡಿದ್ರು ನನಗೆ. ಇಲ್ಲಿ ಬಂದು ನೋಡಿದ್ರೆ ಹುಡುಗಿ ಕೊಲೆ ಆಗಿತ್ತು. ವಿಶ್ವ ಅಂತ ಹುಡುಗ ಬಂದು ಬೆಳಗ್ಗೆ ಕದ ಬಡ್ದು ಚಾಕಾಕ್ ಹೋಗ್ಯಾನ. ಈ ರೀತಿ ನಮ್ಮ ಹುಬ್ಬಳ್ಳಿ ನಗರ ಬೆಂಡಿಗೇರಿ ಠಾಣೆಯಲ್ಲಿ ಆಗೈತಿ. ಅದು ನಮ್ಮ ಭಾಳ ತುಂಬ ಬೇಸರ. ಈ ರೀತಿ ಆಗಬಾರ್ದು. ಇಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲಾರ್ದಂಥದ್ದಾಗ್ತಾಯಿದೆ. ಇದನ್ನು ಸ್ವಲ್ಪ ದಯವಿಟ್ಟು ಪೊಲೀಸರು ಸ್ವಲ್ಪ ಕ್ರಮ ಎಚ್ಚೆತ್ಕೊಂಡು ಯಾವ ಆರೋಪಿಯನ್ನು ತಂದು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೊಡಬೇಕು. ಕಾರಣ ಅವ್ರದ್ದು ಫ್ರೆಂಡ್ಶಿಪ್ ಏನೈತಂತ. ಇವ ಬಾ ಹೋಗೋಣ ಅನ್ಕೊಂಡು ಬರಂಗಿಲ್ಲ ಅಂದಿದ್ದಕ್ಕೂ ಮರ್ಡರ್ ಮಾಡ್ಯಾನ, ಬೇರೆ ಏನಿಲ್ಲ. ಹುಡುಗ ಇಲ್ಲೇ ಯಲ್ಲಾಪುರ ನಿವಾಸಿ. ಅವನು ಯಲ್ಲಾಪುರನಾಗ ಇರ್ತಾರೆ. ಅವನ ಹೆಸರು ವಿಶ್ವ ಸೋಳಂಕಿ ಅಂತ. ಅವನ ಹೆಸರು ವಿಜ್ಜು ಉರ್ಫ್ ವಿಶ್ವ ಸೋಳಂಕಿ, ಯಲ್ಲಾಪುರಣಿ. ಈಗ ನಿಮ್ಗೊಂದು ವಿಷಯ ಹೇಳಿ ಅಂದರೆ, ಮೊನ್ನಿನೊಂದು ನೇಹಾ ಹಿರೇಮಠನ ಪ್ರಕರಣದಿಂದ ಕಂಟಿನ್ಯೂ ಚಾಲೋನ ಅದು. ಯಾಕಂದ್ರೆ ಈಗ ಒಂದು ಹುಡುಗಿ ಒಲ್ಲೆನ ಚಾಕು ಹಾಕೋರು ಒಂದು ಕಾಮನ್ ಆಯ್ತು. ಈಗ ಕಾಮನ್ ಜೀವದ ಬೆಲೆ ಹೋಯ್ತು. ಈಗ ಆ್ಯಕ್ಚುಲಿ ಸಾಮಾನ್ಯ ಜನರ ಜೀವದ ಬೆಲೆ ಇಲ್ಲ. ಯಾರೋ ಸ್ವಲ್ಪ ಪೊಲಿಟಿಕಲ್ಲಿ ಬ್ಯಾಕ್ಗ್ರೌಂಡ್ ಅಂತೂ ಇಂಥವ್ರದ್ದು ಅವ್ರಿಗೆಲ್ಲ ಕರೆಕ್ಟ್ ಆಗ್ತೈತಿ. ಇಂಥ ಜನಕ್ಕೆಲ್ಲ ಪಾಪ ನೋಡಿ ಅವ್ನ ಮುದುಕಿ ಅವ್ರ ಅಪ್ಪ ಸತ್ತ ಮ್ಯಾಗ 4 ಮಕ್ಕಳನ್ನ ಬಾಂಡೆ ತಿಕ್ಕಿ ಜೋಪಾನ ನೋಡಿ ದೊಡ್ಡವ್ರು ಮಾಡಿದ್ಲು. ಆ ಪರಿಸ್ಥಿತಿ ಏನಾಯ್ತು ಇವತ್ತು? ಮನೆಯಲ್ಲೇ ಒಂದು ಹೆಣ ಆಗಿತ್ತು. ಬೆಳಗ್ಗೆ 5:15 ಫೋನು ನಾವು ನೋಡೋಕ್ಕಾಗಲ್ಲ, ಅಷ್ಟು ಬೇಜಾರಾತು ಬಂದು ನೋಡಿದಾಗ. ಅದನ್ನು ಈ ರೀತಿ ಆಗುವಂಥವು ಇವ್ರು ಪೊಲೀಸರು ಕಟ್ಟಿದ ಕ್ರಮಗಳು ತೊಗೊಂಡು ಇದೇನು ಈ ರೀತಿ ಯಾರೋ ಒಂದು ಕೇಸ್ ಇರಲಿ 2 ಯಾರೋ ಇನ್ವಾಲ್ವ್ಮೆಂಟ್ ಇದ್ದವ್ರನ್ನ ಅವ್ರನ್ನ ಇವರು ರೌಡಿ ಶೀಟರ್ ಮಾಡಿ ಅವ್ರಿಗೆ ಬರೋಬ್ಬರಿ ಬಂದೋಬಸ್ತ್ ಮಾಡಿದ್ರೆ ನಡೀತಿದ್ದಿಲ್ಲ ಅಂದ್ರೆ ಅವಳಿ ನಗರ ಅವಳಿ ಎದ್ದ ಹೋಗ್ತಿತ್ತು ಎಲ್ಲ ರೀತಿಯಿಂದ ಇದು ಹೇಳ್ಬೇಕು.